ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 16 ಅನಂತವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಈ ಶ್ಲೋಕದ ಅರ್ಥ: ಕುಂತಿಯ ಪುತ್ರನಾದ ಯುಧಿಷ್ಠಿರನು ಅನಂತವಿಜಯ ಎಂಬ ಶಂಖವನ್ನು ಊದಿದನು ಮತ್ತು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಊದಿದರು. ಇದು ಯುದ್ಧಕ್ಕೆ ಪಾಂಡವರ ಸಿದ್ಧತೆಯನ್ನು ಸೂಚಿಸುತ್ತದೆ. ಈ ಶ್ಲೋಕವು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವ ಕಡೆಯ ಶಂಖನಾದದ ಒಂದು ಭಾಗವಾಗಿದೆ. ಇದರ ಭಾವಾರ್ಥ ನೋಡುವುದಾದರೆ, ಮಹಾಭಾರತವು ಕೇವಲ ಯುದ್ಧ ಕಥೆಯೇ ಅಲ್ಲ, ಅದು ಧರ್ಮ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ದರ್ಶನವನ್ನು ನೀಡುವ ಮಹಾಕಾವ್ಯ. ಈ ಮಹಾಕಾವ್ಯದಲ್ಲಿ ಪ್ರತಿಯೊಬ್ಬ ಪಾತ್ರನೂ ಅವರ ಧರ್ಮ, ಧೈರ್ಯ ಮತ್ತು ಧ್ಯೇಯವನ್ನು ಸಂಕೇತಿಸುವ ಶಸ್ತ್ರಗಳನ್ನು ಹೊಂದಿದ್ದಾರೆ. ಪಾಂಡವರು ತಮ್ಮ ಶೌರ್ಯ, ಧೈರ್ಯ ಮತ್ತು ಧರ್ಮದ ಸಂಕೇತವಾಗಿ 5 ವಿಭಿನ್ನ ಶಂಖಗಳನ್ನು ಹೊಂದಿದ್ದರು. ಕುಂತಿಪುತ್ರ ಯುಧಿಷ್ಠಿರನು ಅನಂತವಿಜಯ ಎಂಬ ಶಂಖವನ್ನು ಧರಿಸಿದರು. ಅನಂತವಿಜಯ ಎಂದರೆ ಅನಂತ ಜಯವನ್ನು ಸಂಕೇತಿಸುವ ಶಂಖ. ಇದು ಯುಧಿಷ್ಠಿರನ ಧರ್ಮಪರ ವ್ಯಕ್ತಿತ್ವ ಮತ್ತು ಅಧಿಕಾರದ ಸಂಕೇತವಾಗಿದೆ. ಯುದ್ಧದಲ್ಲಿ ಶಾಂತಿ ಮತ್ತು ನ್ಯಾಯವನ್ನು ಸ್ಥಾಪಿಸುವುದು ಯುಧಿಷ್ಠಿರನ ಉದ್ದೇಶವಾಗಿತ್ತು. ಆದ್ದರಿಂದ ಶಂಖದ ಹೆಸರಿನಲ್ಲಿಯೂ ಆತನ ಧರ್ಮಪರ ವ್ಯಕ್ತಿತ್ವ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಅವರು ತಮ್ಮ ಸಹೋದರರೊಂದಿಗೆ ಹೋಮ ಹಾಗೂ ಯುದ್ಧಕ್ಕೆ ಪ್ರಾರಂಭವಾಗುವ ಮೊದಲು ಶಂಖಗಳನ್ನು ಊದಿದ್ರು. ಭೀಮನು ತನ್ನ ಶೌರ್ಯ ಮತ್ತು ಶಕ್ತಿ ಪ್ರತೀಕವಾಗಿ ಕುಂತಿಯ ಹಿರಿಮಗ ಶಂಖವನ್ನು ಊದಿದನು. ನಕುಲ ಮತ್ತು ಸಹದೇವರು ಕ್ರಮಬದ್ಧವಾಗಿ ಸುಘೋಷ ಮತ್ತು ಮಣಿಪುಷ್ಪ ಎಂಬ ಶಂಖಗಳನ್ನು ಊದಿದರು. ಈ ಶಂಖಗಳು ಕೇವಲ ಶಸ್ತ್ರವಸ್ತುಗಳೇ ಅಲ್ಲ, ಪಾಂಡವರ ಧೈರ್ಯ, ವೈರೋಧ್ಯ ಹಾಗೂ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುವ ಸಂಕೇತಗಳೆಂದು ಹೇಳಬಹುದು. ಮುಖ್ಯವಾಗಿ ಗಮನಾರ್ಹವಾದ ಸಂಗತಿ ಏನೆಂದರೆ, ಮಹಾಭಾರತದಲ್ಲಿ ಬೇರೆ ರಾಜರ ಶಂಖದ ಹೆಸರಿನ ಕುರಿತು ಯಾವ ಉಲ್ಲೇಖವೂ ಇಲ್ಲ. ಇಡೀ ಮಹಾಕಾವ್ಯದಲ್ಲಿ ಶಂಖಗಳ ಹೆಸರನ್ನು ವಿವರವಾಗಿ ಮಾತ್ರ ಪಾಂಡವರ 5 ಶಂಖಗಳಲ್ಲಿಯೇ ಕಂಡುಹಿಡಿಯಬಹುದು. ಭಗವದ್ಗೀತೆಯಲ್ಲಿ ಈ 5 ಶಂಖಗಳನ್ನು ವಿಶೇಷವಾಗಿ ಉಲ್ಲೇಖಿಸಿರುವುದು ನಮಗೆ ಒಂದು ಸೂಕ್ಷ್ಮ ಸಂದೇಶವನ್ನು ನೀಡುತ್ತದೆ. ಈ ಶಂಖಗಳು ಸ್ಮರಣೀಯವಾಗಿರಬೇಕು ಮತ್ತು ಪಾಂಡವರ ಧರ್ಮ, ಧೈರ್ಯ ಮತ್ತು ಜಯದ ಸಂಕೇತವಾಗಿ ಉಳಿಯಬೇಕು ಎಂಬುದಾಗಿ. ಹೀಗಾಗಿ ಪಾಂಡವರ 5 ಶಂಖಗಳು ಕೇವಲ ಯುದ್ಧದ ಉಪಕರಣವಲ್ಲ, ಇವು ಧರ್ಮ, ಶೌರ್ಯ ಮತ್ತು ಜಯದ ಪ್ರತೀಕಗಳಾಗಿವೆ. ಈ ಶಂಖಗಳನ್ನು ವಿಶೇಷವಾಗಿ ಉಲ್ಲೇಖಿಸಿರುವುದು ಮಹಾಭಾರತದ ಓದುಗರಿಗೆ ಪಾಂಡವರ ವ್ಯಕ್ತಿತ್ವವನ್ನು, ಅವರ ಧರ್ಮಪರ ದೃಷ್ಟಿಕೋನವನ್ನು ಮತ್ತು ಯುದ್ಧದ ಮೇಲಿನ ವೈಚಾರಿಕ ಪ್ರಭಾವವನ್ನು ನಿತ್ಯ ಸ್ಮರಿಸಬೇಕು ಎಂಬುದನ್ನು ಸೂಚಿಸುತ್ತದೆ. ಇಂತಹ ಸಂಕೇತಾತ್ಮಕ ವಿವರಗಳು ಮಹಾಭಾರತವನ್ನು ಕೇವಲ ಕಥಾವಸ್ತು ಅಥವಾ ಯುದ್ಧ ಕಥೆಯೇ ಅಲ್ಲ, ಆಧ್ಯಾತ್ಮಿಕ, ನೈತಿಕ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದವೂ ಅವಿಶ್ವಸನೀಯವಾಗಿ ಅಮೂಲ್ಯವಾಗಿಸುತ್ತದೆ. ಪಾಂಡವರ ಶಂಖಗಳು ಈ ಮಹಾಕಾವ್ಯದ ಪ್ರಮುಖ ಆಧ್ಯಾತ್ಮಿಕ ಚಿಹ್ನೆಗಳಾಗಿ ಉಳಿದಿವೆ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನನ್ನು ರಾಜ ಎಂಬ ಬಿರುದಿನ ಮೂಲಕ ಸಂಬೋಧಿಸಲಾಗುವುದು. ಯುಧಿಷ್ಠಿರನು ನೈತಿಕತೆ, ಧರ್ಮ, ತತ್ವಬುದ್ಧಿ ಮತ್ತು ನ್ಯಾಯದ ಪರಿಪೂರ್ಣತೆಯನ್ನು ಪ್ರತಿಬಿಂಬಿಸುವ ವ್ಯಕ್ತಿಯಾಗಿದ್ದನು. ತನ್ನ ಜೀವನದಲ್ಲಿ ಅವನು ಯಾವ ಪರಿಸ್ಥಿತಿಯಲ್ಲಿದ್ದರೂ, ಅರಮನೆಯಲ್ಲಿ ಸಂಪತ್ತಿನೊಂದಿಗೆ ಬದುಕುತ್ತಿದ್ದಾಗ ಅಥವಾ ಕಾಡಿನಲ್ಲಿ ವನವಾಸ ಮಾಡಿಕೊಂಡಿದ್ದಾಗ, ಅವನು ಸದಾ ರಾಜಯೋಗವನ್ನು ಮತ್ತು ಉದಾತ್ತತೆಯನ್ನು ಪ್ರದರ್ಶಿಸುತ್ತಿದ್ದನು. ಯುಧಿಷ್ಠಿರನು ಕೇವಲ ರಾಜಕೀಯ ಶಕ್ತಿಗಾಗಿ ಅಥವಾ ವೈಭವಕ್ಕಾಗಿ ತನ್ನ ಅಧಿಕಾರವನ್ನು ಬಳಸಿದ್ದುದಲ್ಲ, ಅವನು ತತ್ವಪೂರ್ಣ, ಧರ್ಮಬದ್ಧ ಮತ್ತು ನ್ಯಾಯಪ್ರಿಯ ರಾಜನಾಗಿ ತನ್ನ ಜೀವನವನ್ನು ನಿರ್ವಹಿಸುತ್ತಿದ್ದನು. ಇದರಿಂದಾಗಿ ಅವನ ಆಡಳಿತವು ಜನರಿಗೂ ಉದಾಹರಣೆಯಾಗಿತ್ತು. ಯುಧಿಷ್ಠಿರನ ವೈಶಿಷ್ಟ್ಯವೆಂದರೆ ಅವನು ತನ್ನ ಕೃತ್ಯಗಳಲ್ಲಿ ಯಾವಾಗಲೂ ಧರ್ಮವನ್ನು ಪಾಲಿಸುತ್ತಿದ್ದ ಮತ್ತು ನ್ಯಾಯವನ್ನು ಮೇಲ್ಮಟ್ಟಕ್ಕೆ ತರುವ ಪ್ರಯತ್ನದಲ್ಲಿ ನಿರತರಾಗಿದ್ದ.
ಅವನ ರಾಜಕೀಯ ಮಹತ್ವವನ್ನು ಹೆಚ್ಚು ಬೆಳಗಿಸಿದ ಪ್ರಸಂಗವೆಂದರೆ ರಾಜಸೂಯ ಯಜ್ಞ. ರಾಜಸೂಯ ಯಜ್ಞವು ಭಾರತದ ಪುರಾತನ ಕಾಲದ ಅತ್ಯಂತ ಮಹತ್ತರವಾದ ಯಜ್ಞಗಳಲ್ಲಿ ಒಂದಾಗಿದೆ. ಇದನ್ನು ನೆರವೇರಿಸುವ ರಾಜನಿಗೆ ವಿಶ್ವದ ಎಲ್ಲಾ ರಾಜರಿಂದ ಗೌರವ ದೊರೆಯುತ್ತಿತ್ತು. ಯುಧಿಷ್ಠಿರನು ಈ ಯಜ್ಞವನ್ನು ಸರಿಯಾಗಿ ಸಂಪೂರ್ಣ ಧಾರ್ಮಿಕ ವಿಧಾನಾನುಸಾರ ನೆರವೇರಿಸಿದನು. ಇದರಿಂದ ಅವನಿಗೆ ಸಾರ್ವಭೌಮ ರಾಜ ಎಂಬ ಮಹಾನ ಬಿರುದು ದೊರಕಿತು ಮತ್ತು ಇತರ ಎಲ್ಲಾ ರಾಜ್ಯಗಳ ರಾಜರು ಅವನಿಗೆ ಗೌರವ ಸಲ್ಲಿಸಿದರು. ರಾಜಸೂಯ ಯಜ್ಞದ ಮೂಲಕ ಯುಧಿಷ್ಠಿರನು ತೋರಿಸಿದುದು ಕೇವಲ ಧರ್ಮವಲ್ಲ, ಬಲವಲ್ಲ, ಶಕ್ತಿಯಲ್ಲ, ಆದರೆ ರಾಜನ ನೈತಿಕತೆ, ಉನ್ನತ ಮನೋಭಾವ, ಧರ್ಮ ಪರಿಜ್ಞಾನ ಮತ್ತು ಸಮಾಜದ ಕಲ್ಯಾಣದ ತಾತ್ಪರ್ಯ. ಯುಧಿಷ್ಠಿರನ ಜೀವನವು ನಮಗೆ ಒಂದು ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ. ಸತ್ಯ, ಧರ್ಮ ಮತ್ತು ನ್ಯಾಯವನ್ನು ಪಾಲಿಸುವ ಮೂಲಕ ಮಾತ್ರ ವಾಸ್ತವಿಕವಾಗಿ ಶ್ರೇಷ್ಠತೆ ಮತ್ತು ಗೌರವವನ್ನು ಪಡೆಯಬಹುದು. ಇಂತಹ ಕಾರಣಗಳಿಂದ ಯುಧಿಷ್ಠಿರನು ಕೇವಲ ಪಾಂಡವರಲ್ಲಿ ಹಿರಿಯನು ಮಾತ್ರವಲ್ಲ, ಮಹಾಜನರಿಗೂ ರಾಜನಾದನು. ಅವನು ತನ್ನ ಸಮಗ್ರ ವ್ಯಕ್ತಿತ್ವದಿಂದ, ಧಾರ್ಮಿಕತೆಯಿಂದ ಮತ್ತು ರಾಜಕೀಯ ದೃಢತೆಯಿಂದ ಶತಮಾನಗಳ ಕಾಲ ಸ್ಮರಣೀಯನಾಗಿದ್ದನು. ಅವನ ಜೀವನವು ಪ್ರಾಮಾಣಿಕತೆ, ಧರ್ಮ ಪ್ರಧಾನತೆ ಮತ್ತು ಉದಾತ್ತತೆಯ ಪರಿಪಾಠಿಯಾಗಿದೆ. ಅದು ಇಂದು ಸಹ ನಾವು ಪಾಲಿಸಬೇಕಾದ ಆದರ್ಶವನ್ನು ಪ್ರತಿಬಿಂಬಿಸುತ್ತದೆ. ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಯುದ್ಧ, ಧರ್ಮ ಮತ್ತು ವ್ಯಕ್ತಿಯ ಶಕ್ತಿ ಕುರಿತಂತೆ ವಿಭಿನ್ನ ದೃಷ್ಟಿಕೋನಗಳಿವೆ. ಮಹಾಭಾರತದಲ್ಲಿ ಯುಧಿಷ್ಠಿರನು ಹಿಡಿದ ಶಂಖವು ಕೇವಲ ಭೌತಿಕ ಶಸ್ತ್ರವಲ್ಲ, ಇದು ತತ್ವಶಾಸ್ತ್ರದ ಪ್ರಕಾರ ಆಳವಾದ ಅರ್ಥವನ್ನು ಹೊಂದಿದೆ. ಯುದ್ಧದ ಸಂದರ್ಭದಲ್ಲಿ ವ್ಯಕ್ತಿಯ ಧೈರ್ಯ, ಶಾಂತಿ ಮತ್ತು ನ್ಯಾಯ ದೇವರ ಮಾರ್ಗದರ್ಶನ ಅಥವಾ ಪರಮಾತ್ಮನೊಂದಿಗೆ ಸಂಬಂಧ ಹೊಂದಿರುವಂತೆ ವಿವೇಚಿಸಲ್ಪಡುತ್ತದೆ. ಈ ದೃಷ್ಟಿಯಿಂದ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ತತ್ವಗಳು ವಿಭಿನ್ನ ರೀತಿಯಲ್ಲಿ ಯುದ್ಧ ಮತ್ತು ಶಂಖದ ಅರ್ಥವನ್ನು ವಿವರಿಸುತ್ತವೆ. ದ್ವೈತ ತತ್ವವು ಆತ್ಮ ಮತ್ತು ಪರಮಾತ್ಮವು ಸಂಪೂರ್ಣವಾಗಿ ವಿಭಿನ್ನವೆಂದು ಹೇಳುತ್ತದೆ. ಈ ದೃಷ್ಟಿಯಲ್ಲಿ ಯುದ್ಧದಲ್ಲಿ ವ್ಯಕ್ತಿಯ ಶಕ್ತಿ ಅಥವಾ ಧೈರ್ಯವೆಲ್ಲ ದೇವರಿಂದ ಬರುವ ಅನುಗ್ರಹವೆಂದು ಪರಿಗಣಿಸಲಾಗುತ್ತದೆ. ಯುಧಿಷ್ಠಿರನು ತನ್ನ ಶಕ್ತಿಯ ಮೇಲೆ ಅವಲಂಬಿತನಾಗದೆ ದೇವರ ಅನುಗ್ರಹದಿಂದ ಶಂಖವನ್ನು ಎತ್ತಿ ಧೈರ್ಯ ತೋರಿಸುತ್ತಾನೆ. ಶಂಖವು ಭೌತಿಕವಾಗಿ ಮಾತ್ರವಲ್ಲ, ದೇವರ ಧರ್ಮ ಮತ್ತು ಶಕ್ತಿಯ ಸಂಕೇತವಾಗಿ ಕಾಣುತ್ತದೆ. ಇದರಿಂದ ವ್ಯಕ್ತಿಯ ಸಾಧನೆ ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯವೆಂದು ದ್ವೈತ ತತ್ವ ಸಾರುತ್ತದೆ. ಅದ್ವೈತ ದೃಷ್ಟಿಯಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬುದಾಗಿ ತಿಳಿಸಲಾಗುತ್ತದೆ. ವ್ಯಕ್ತಿಯ ವೈಯಕ್ತಿಕ ಶಕ್ತಿ ಮತ್ತು ಶಂಖವು ಪರಮಾತ್ಮನ ಶಕ್ತಿಯ ಪ್ರತಿಬಿಂಬವೆಂದು ಪರಿಗಣಿಸಲ್ಪಡುತ್ತದೆ. ಮಹಾಭಾರತದಲ್ಲಿ ಯುದ್ಧದ ಸಮಯದಲ್ಲಿ ಯುಧಿಷ್ಠಿರನ ಧೈರ್ಯ, ಶಾಂತಿ ಮತ್ತು ನ್ಯಾಯ ದೇವರ ಶಕ್ತಿಯಿಂದಲೇ ಉಂಟಾಗುತ್ತದೆ. ವ್ಯಕ್ತಿಯ ಸ್ವಾಧೀನ ಶಕ್ತಿ ಅಲ್ಲ, ಆದರೂ ವ್ಯಕ್ತಿಯ ಕಾರ್ಯಗಳು ಅಧ್ಯಾತ್ಮ ಜ್ಞಾನ ಮತ್ತು ಪರಮಾತ್ಮದ ಏಕತೆಯ ಮೂಲಕ ಸಾರ್ಥಕವಾಗುತ್ತವೆ. ಈ ದೃಷ್ಟಿಕೋನವು ಯುದ್ಧವನ್ನು ಕೇವಲ ಭೌತಿಕ ಕೃತ್ಯವಲ್ಲ, ಪರಮಾತ್ಮನೊಂದಿಗೆ ಒಗ್ಗಟ್ಟಿನ ಚಿಹ್ನೆಯಾಗಿ ನೋಡುವುದಕ್ಕೆ ಕಾರಣವಾಗುತ್ತದೆ. ವಿಶಿಷ್ಟಾದ್ವೈತ ತತ್ವವು ಅದ್ವೈತ ಮತ್ತು ದ್ವೈತ ನಡುವಿನ ಸಮತೋಲನವನ್ನು ಒದಗಿಸುತ್ತದೆ. ಆತ್ಮ ಮತ್ತು ಪರಮಾತ್ಮ ಒಂದೇ, ಆದರೆ ವೈಯಕ್ತಿಕ ಲಕ್ಷಣಗಳಲ್ಲಿ ವಿಭಿನ್ನವೆಂದು ತಿಳಿಸುತ್ತದೆ. ಇದರಿಂದ ಯುಧಿಷ್ಠಿರನು ಮತ್ತು ಪಾಂಡವರು ವೈಯಕ್ತಿಕವಾಗಿ ವಿಭಿನ್ನ ವ್ಯಕ್ತಿಗಳು. ಅವರ ಶಕ್ತಿ, ಧೈರ್ಯ ಮತ್ತು ಧರ್ಮ ದೇವರ ಮಾರ್ಗದರ್ಶನ ಮತ್ತು ನಿರೀಕ್ಷೆ ಮೂಲಕ ಹೊರಹೊಮ್ಮುತ್ತದೆ. ಶಂಖವು ವ್ಯಕ್ತಿಗಾಗಿಯೇ ಇದ್ದರೂ ಅದು ಪರಮಾತ್ಮನ ಶಕ್ತಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ವೈಯಕ್ತಿಕ ಪ್ರಯತ್ನ ಮತ್ತು ದೇವರ ಅನುಗ್ರಹದ ಸಂಯೋಜನೆಯೇ ಯುದ್ಧದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ. ಈ ಮೂರು ದಾರ್ಶನಿಕ ದೃಷ್ಟಿಕೋನಗಳು ಯುದ್ಧ, ಶಂಖ ಮತ್ತು ಧರ್ಮದ ವೈಯಕ್ತಿಕ ಹಾಗೂ ಪಾರಮಾರ್ಥಿಕ ಅರ್ಥವನ್ನು ವಿಭಿನ್ನ ದೃಷ್ಟಿಯಿಂದ ವಿವರಿಸುತ್ತವೆ. ದ್ವೈತದಲ್ಲಿ ಶಕ್ತಿ ದೇವರ ಅನುಗ್ರಹ, ಅದ್ವೈತದಲ್ಲಿ ವ್ಯಕ್ತಿಯ ಶಕ್ತಿ ಮತ್ತು ಧರ್ಮ ಪರಮಾತ್ಮದಲ್ಲಿ ಏಕತೆಯಲ್ಲಿ ಸ್ಪಷ್ಟ.
ವಿಶಿಷ್ಟಾದ್ವೈತದಲ್ಲಿ ವೈಯಕ್ತಿಕ ಶಕ್ತಿ ಮತ್ತು ದೇವರ ಮಾರ್ಗದರ್ಶನ ಪರಸ್ಪರ ಸಂಯೋಜಿತವಾಗಿವೆ. ಮಹಾಭಾರತದಲ್ಲಿ ಯುದ್ಧ, ಶಂಖ ಮತ್ತು ಧರ್ಮವನ್ನು ತಾತ್ವಿಕ ದೃಷ್ಟಿಯಿಂದ ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಧೈರ್ಯ ಮತ್ತು ಸಾಧನೆಯ ಹಿನ್ನೆಲೆ ದೇವರ ಶಕ್ತಿಯೊಂದಿಗೆ ಎಷ್ಟು ಸಂಬಂಧ ಹೊಂದಿದೆಯೋ ತಿಳಿಯುತ್ತದೆ. ಇದಲ್ಲದೆ ಶಂಖವು ಕೇವಲ ಯುದ್ಧದಲ್ಲಿ ಉಪಯೋಗಿಸುವ ಶಸ್ತ್ರವಲ್ಲ, ಅದು ಧರ್ಮ, ಶಾಂತಿ, ನ್ಯಾಯ ಮತ್ತು ಧೈರ್ಯದ ಸಂಕೇತ. ವ್ಯಕ್ತಿಯ ಶಕ್ತಿ ಪರಮಾತ್ಮನೊಂದಿಗೆ ಹೊಂದಾಣಿಕೆಯಲ್ಲಿದ್ದಾಗ ಮಾತ್ರ ಸಾರ್ಥಕವಾಗುತ್ತದೆ. ಈ ದಾರ್ಶನಿಕ ವಿಶ್ಲೇಷಣೆ ಯುದ್ಧವನ್ನು ನೈತಿಕ, ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಹಾಭಾರತದ ಕಥಾನಕವು ಶಸ್ತ್ರವನ್ನು ಮಾತ್ರ ಪ್ರದರ್ಶಿಸುವುದಲ್ಲ, ಅದು ಶಕ್ತಿಯ ಮೂಲ, ಧರ್ಮದ ಪ್ರಾಮುಖ್ಯತೆ ಮತ್ತು ವ್ಯಕ್ತಿಯ ವೈಯಕ್ತಿಕತೆ ಹಾಗೂ ದೇವರ ಅನುಗ್ರಹದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಈ ರೀತಿಯಾಗಿ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ದೃಷ್ಟಿಕೋನಗಳು ಶಂಖ, ಯುದ್ಧ, ಧೈರ್ಯ ಮತ್ತು ಧರ್ಮದ ಅರ್ಥವನ್ನು ವಿಭಿನ್ನ ಆಯಾಮಗಳಲ್ಲಿ ತೋರಿಸುತ್ತವೆ. ಪ್ರತಿಯೊಂದು ದೃಷ್ಟಿಕೋನವು ವ್ಯಕ್ತಿಯ ಶಕ್ತಿ, ಸಾಧನೆ ಮತ್ತು ಧರ್ಮವನ್ನು ಪರಮಾತ್ಮನ ಸಂಬಂಧದಲ್ಲಿ ವಿಶ್ಲೇಷಿಸುವ ಪರಿಕಲ್ಪನೆಯನ್ನು ನೀಡುತ್ತದೆ. ಮಹಾಭಾರತದಲ್ಲಿ ಯುದ್ಧ ಮತ್ತು ಶಂಖವು ತತ್ವಶಾಸ್ತ್ರದ ದೃಷ್ಟಿಯಿಂದ ಕೇವಲ ಭೌತಿಕ ಸನ್ನಿವೇಶವಲ್ಲ, ಪಾರಮಾರ್ಥಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರುವ ಸಂಕೇತಗಳಾಗಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.